ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಶ್ರೀರಂಗಪಟ್ಟಣದ ಹತ್ರನೇ ಇರುವಂತಹ ಸಾಕಷ್ಟು ಪ್ರವಾಸಿ ತಾಣಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಇಲ್ಲಿ ಸುಮಾರು 15ಕ್ಕೂ ಹೆಚ್ಚು ಪ್ರವಾಸಿ ಸ್ಥಳಗಳನ್ನು ನಾವು ಕಾಣಬಹುದು. ಆದರೆ ಇವತ್ತು ನಾನು 13 ಸ್ಥಳಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಕವರ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ನಿಮಗೆ ಬಜೆಟ್ ರೂಮ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಶ್ರೀರಂಗಪಟ್ಟಣಕ್ಕೆ ಹೋದಾಗ ಸ್ಟೇ ಆಗಲಿಕ್ಕೆ, ಹಾಗೆ ಇಲ್ಲಿಗೆ ಹೋಗಲಿಕ್ಕೆ ಬೇರೆ ಟ್ರಾನ್ಸ್ಪೋರ್ಟೇಷನ್ಗಳೇನಾದರೂ ಇದಾವ ಅದರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ನಾನು 13 ಜಾಗಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿಗೆ ವಿಸಿಟ್ ಮಾಡಲಿಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂತ ಕೂಡ ನೋಡೋಣ. ಮೊದಲನೇದಾಗಿ ನಾವು ಶ್ರೀರಂಗಪಟ್ಟಣಕ್ಕೆ ಭೇಟಿ ನೀಡ್ತಾ ಇದ್ದೀವಿ ಅಂದ್ರೆ ಅಲ್ಲೇ ನೆಲೆಸಿರುವಂತಹ ಶ್ರೀರಂಗನಾಥನ ದರ್ಶನವನ್ನ ನಾವು ಪಡ್ಕೊಳ್ಳೇಬೇಕು. ಶ್ರೀರಂಗನಾಥ ಸ್ವಾಮಿ ದೇವಾಲಯ. ಈ ದೇವಾಲಯವನ್ನ 894 ಏಡಿನಲ್ಲಿ ತಿರುಮಲರಾಯ ಎಂಬ ಜಮೀನ್ದಾರ ಒಬ್ಬ ಕಟ್ಟಿಸಿದ್ದು ಅಂತ ಹೇಳಲಾಗುತ್ತೆ. ನಂತರ ಈ ದೇವಾಲಯಕ್ಕೆ ವಿಜಯನಗರ ಸಾಮ್ರಾಜ್ಯದ ಅರಸರು ಹಾಗೆ ಮೈಸೂರು ಅರಸರು ಒಂದಷ್ಟು ಬದಲಾವಣೆಗಳನ್ನ ಮಾಡಿದ್ರು ಅಂತ ಹೇಳಲಾಗುತ್ತೆ. ಮತ್ತೊಂದು ಬಹುಮುಖ್ಯ ಮಾಹಿತಿ ಏನು ಅಂದ್ರೆ, ಈ ದೇವಾಲಯ ಪಂಚರಂಗ ಕ್ಷೇತ್ರಗಳಲ್ಲಿ ಒಂದು. ಹಾಗೆ ಈ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಕಾವೇರಿ ಮೇಲ್ದಂಡೆಯಿಂದ ಪ್ರಾರಂಭವಾಗುವ ಮೊದಲನೇ ದೇವಾಲಯವಾಗಿರೋದ್ರಿಂದ ಇಲ್ಲಿರುವ ದೇವರನ್ನ ಆದಿರಂಗ ಎಂದೇ ಪೂಜಿಸಲಾಗುತ್ತೆ. ಆದ ಕಾರಣ ಇದನ್ನ ತ್ರಿರಂಗ ಕ್ಷೇತ್ರಗಳಲ್ಲಿ ಒಂದು ಅಂತ ಕೂಡ ಪರಿಗಣಿಸಲಾಗಿದೆ. 12ನೇ ಶತಮಾನದಲ್ಲಿ ಹೊಯ್ಸಳರ ರಾಜ ವಿಷ್ಣುವರ್ಧನ ವೈಷ್ಣವರ ಗುರುಗಳಾದ ರಾಮಾನುಜಾಚಾರ್ಯರಿಗೆ ಈ ದೇವಾಲಯವನ್ನ ಒಂದು ಅಗ್ರಹಾರದ ರೀತಿ ಉಪಯೋಗಿಸ್ಕೊಳ್ಳಿ ಅಂತ ಕೊಟ್ಟಿದ್ರಂತೆ. ಅಂದ್ರೆ ಇದನ್ನ ಪಾಠಗಳನ್ನ ಹೇಳ್ಕೊಡ್ಲಿಕ್ಕೆ ಒಂದು ಸ್ಥಳವನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನು ಈಗಾಗಲೇ ಹೇಳಿದ ಹಾಗೆ ಈ ದೇವಾಲಯಕ್ಕೆ ವಿಜಯನಗರ ಸಾಮ್ರಾಜ್ಯದ ಅರಸರು ಒಂದಷ್ಟು ಬದಲಾವಣೆಗಳನ್ನ ಮಾಡಿರೋದ್ರಿಂದ ಈ ದೇವಾಲಯದ ಶೈಲಿ ಕೂಡ ವಿಜಯನಗರ ಶೈಲಿಯನ್ನೇ ಹೊಂದಿದೆ. ಈ ದೇವಾಲಯದಲ್ಲಿ ನಾವು ಶ್ರೀರಂಗನಾಥನು ಆದಿಶೇಷನ ಮೇಲೆ ಮಲಗಿದ್ದು, ಪಕ್ಕದಲ್ಲೇ ತನ್ನ ಪತ್ನಿಯರಾದ ಶ್ರೀದೇವಿ ಮತ್ತು ಭೂದೇವಿಯರ ದರ್ಶನವನ್ನ ನಾವು ಪಡ್ಕೊಳ್ಬಹುದು. ಹಾಗೆ ಇಲ್ಲಿ ನಾವು ನರಸಿಂಹಸ್ವಾಮಿ, ಗೋಪಾಲಕೃಷ್ಣ, ಶ್ರೀನಿವಾಸ, ಹನುಮಂತ ಹಾಗೆ ಗರುಡ ದೇವರ ದರ್ಶನವನ್ನೆಲ್ಲ ಪಡ್ಕೊಳ್ಬಹುದು. ಹಾಗೆ ಈ ದೇವಾಲಯದಲ್ಲಿ ನಾವು ಶ್ರೀರಂಗನಾಥ ಸ್ವಾಮಿಯನ್ನ ಮಲಗಿರುವಂತಹ ಭಂಗಿಯಲ್ಲೇ ಯಾಕೆ ಕಾಣ್ತೀವಿ ಅನ್ನೋದರ ಹಿಂದೆ ಒಂದು ಕತೆ ಇದೆ. ಅದೇನು ಅಂದ್ರೆ, ಗೌತಮ ಮಹರ್ಷಿಗಳು ಈ ಸ್ಥಳದಲ್ಲಿ ತುಂಬಾ ವರ್ಷ ತಪಸ್ಸನ್ನ ಆಚರಿಸಿ ಭಗವಾನ್ ವಿಷ್ಣುವನ್ನ ಕೋರ್ಕೊಳ್ತಾರೆ, ನೀನು ಮಲಗಿರುವ ಭಂಗಿಯಲ್ಲೇನೆ ಭಕ್ತಾದಿಗಳಿಗೆಲ್ಲ ಸದಾಕಾಲ ಹರಸ್ಬೇಕು ಅಂತ. ಅಂದ್ರೆ ಈ ಭಂಗಿಯ ಹಿಂದೆ ಕೂಡ ಒಂದು ಗಾಢ ಅರ್ಥ ಅಡಗಿದೆ. ಅದೇನು ಅಂದ್ರೆ, ಈ ಭಂಗಿಯನ್ನ ಶಾಂತ ಸ್ವರೂಪದ ಭಂಗಿ ಎಂದೇ ಕರೆಯಲಾಗತ್ತೆ. ಯಾಕಂದ್ರೆ ಇಲ್ಲಿ ನಾವು ಶೇಷನಾಗನ ಮೇಲೆ ಶ್ರೀರಂಗನಾಥ ಸ್ವಾಮಿ ನಿದ್ರಿಸೋದನ್ನ ಕಾಣಬಹುದು. ಇದರ ಅರ್ಥ, ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನೆಲ್ಲ ಸಾಧಿಸಿ ನಿಂತು ಅದರಲ್ಲೇನೆ ನಮ್ಮ ಶಾಂತತೆಯನ್ನ ಕಂಡ್ಕೊಳ್ಬೇಕು ಅಂತ. ನಾವೆಲ್ಲರಿಗೂ ಗೊತ್ತಿರೋ ಹಾಗೆ ಶೇಷನಾಗನ ಹೆಡೆ ಮೇಲೇನೆ ಶ್ರೀಕೃಷ್ಣ ನೃತ್ಯ ಮಾಡಿದ್ದ. ಇದನ್ನೇ ನಮಗೆ ಶ್ರೀ ವಿಷ್ಣು ಹೇಳಲಿಕ್ಕೆ ಪ್ರಯತ್ನಿಸಿರೋದು. ನೀವೇನಾದರೂ ಜೀವನದಲ್ಲಿ ಮನಃಶಾಂತಿಯನ್ನೇ ಕಳ್ಕೊಂಡಿದ್ರೆ ಈ ಶ್ರೀರಂಗನಾಥ ಸ್ವಾಮಿಯ ದರ್ಶನವನ್ನ ಒಮ್ಮೆಯಾದರೂ ಮಾಡಿ ನೋಡಿ. ಶ್ರೀರಂಗನಾಥ ಫೋರ್ಟ್. ಈ ಶ್ರೀರಂಗನಾಥ ಕೋಟೆಯನ್ನ 1454ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಬ್ಬ ಆಡಳಿತಗಾರನಾಗಿದ್ದ ತಿಮ್ಮಣ್ಣ ನಾಯಕ ಎಂಬವರು ಕಟ್ಟಿಸಿದ್ದು ಅಂತ ಹೇಳಲಾಗುತ್ತೆ. ಹಾಗೆ ಮತ್ತೊಂದೇನು ಅಂದ್ರೆ, ಈ ಕೋಟೆಯ ಒಳಗಡೆ ನಾವು ಒಂದು ಸ್ಮಾರಕವನ್ನು ಕೂಡ ಕಾಣ್ತೀವಿ. ಅಲ್ಲೇನೆ ಟಿಪ್ಪು ಸುಲ್ತಾನನ್ನ ಕೊಂದಿದ್ದು ಅಂತ ಕೂಡ ಹೇಳಲಾಗುತ್ತೆ. ಈ ಕೋಟೆಗೆ 4 ಮುಖ್ಯ ದ್ವಾರಗಳಿವೆ. ಹಾಗೆ ಈ ಕೋಟೆಯ ಗೋಡೆಗಳಂತೂ ತುಂಬಾನೇ ಬಲಿಷ್ಠವಾದವು ಅಂತ ಕೂಡ ಹೇಳಲಾಗುತ್ತೆ. ಅಂದ್ರೆ ಇದು ಡಬಲ್ ವಾಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಂದಿದೆ. ಅದರಿಂದ ಈ ಕೋಟೆ ತುಂಬಾನೇ ಬಲಿಷ್ಠವಾದದ್ದು. ಈ ಜಾಗ ಅಂತೂ ಫೋಟೋಗ್ರಾಫಿಗೆ ತುಂಬಾನೇ ಚೆನ್ನಾಗಿರುವಂತಹ ಸ್ಥಳ ಅಂತಾನೆ ಹೇಳಬಹುದು. ಕ್ಷಣಾಂಬಿಕಾ ದೇವಾಲಯ. ಈ ದೇವಾಲಯವನ್ನ 1200 ವರ್ಷಗಳ ಹಿಂದೆನೆ ಕಟ್ಟಲಾಗಿದೆ ಅಂತ ಹೇಳಲಾಗುತ್ತೆ. ಹಾಗೆ ಈ ದೇವಾಲಯವನ್ನ ಶ್ರೀರಂಗಪಟ್ಟಣದ ಅತ್ಯಂತ ಪ್ರಾಚೀನ ದೇವಾಲಯ ಎಂದು ಕರೆಯಲಾಗುತ್ತೆ. ಒಂದು ಕಾಲದಲ್ಲಿ ಈ ದೇವಾಲಯದಲ್ಲಿ ಕ್ಷಣಾಂಬಿಕಾ ದೇವಿಗೆ 1,00,000 ದೀಪಗಳನ್ನ ಹಚ್ಚಲಾಗ್ತಿತ್ತಂತೆ. ಕ್ಷಣಾಂಬಿಕಾ ಅಂದ್ರೆ ಕ್ಷಣ ಮಾತ್ರದಲ್ಲಿ ನಮ್ಮ ಆಸೆಗಳನ್ನೆಲ್ಲ ಈಡೇರಿಸುವಂತಹ ತಾಯಿ ಅಂತ. ಹಾಗೆ ಈ ದೇವಾಲಯದಲ್ಲಿ ನಾವು ಶ್ರೀಚಕ್ರದ ದರ್ಶನವನ್ನ ಕೂಡ ಪಡಿಬಹುದು. ಇದನ್ನ ಶ್ರೀ ಆದಿಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದ್ರು ಅಂತ ಹೇಳಲಾಗುತ್ತೆ. ನಿಮಿಷಾಂಬ ದೇವಾಲಯ. ಈ ದೇವಾಲಯ ಶ್ರೀರಂಗಪಟ್ಟಣದಿಂದ 5 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಈ ದೇವಾಲಯದ ಹತ್ರ ನಿಮಗೆ 2 ವೀಲರ್ಸ್ ಮತ್ತು 4 ವೀಲರ್ಸ್ಗೆ ಪಾರ್ಕಿಂಗ್ ಸ್ಪೇಸ್ ಇದೆ. ಈ ದೇವಾಲಯವನ್ನ 1610ರಲ್ಲಿ ರಾಜ ಒಡೆಯರು ಕಟ್ಟಿಸಿದ್ದು ಅಂತ ಹೇಳಲಾಗುತ್ತೆ. ಇಲ್ಲಿ ನೆಲೆಸಿರುವಂತಹ ಪಾರ್ವತಿ ದೇವಿಯನ್ನ ನಿಮಿಷಾಂಬ ಎಂದು ಯಾಕೆ ಕರೆಯಲಾಗುತ್ತೆ ಅಂದ್ರೆ, ಮೆಲುಗೂ ಗೊತ್ತಿರೋ ಹಾಗೆ ನಿಮಿಷ ಅಂದ್ರೆ ಒಂದು ಮಿನಿಟ್ ಅಂದ್ರೆ ಒಂದು ನಿಮಿಷ ಅಂತ.
ಇಲ್ಲಿ ನೆಲೆಸಿರುವಂತಹ ಪಾರ್ವತಿ ದೇವಿಯನ್ನು ನಾವು ಏನೇ ಕೋರ್ಕೊಂಡ್ರೂ ಕೂಡ ಒಂದೇ ನಿಮಿಷದಲ್ಲಿ ಅವಳು ನಮಗೆ ಅನುಗ್ರಹಿಸ್ಬಿಡ್ತಾಳೆ ಅಂತ ನಂಬಲಾಗುತ್ತೆ. ಆದ್ದರಿಂದ ಇವಳನ್ನು ನಿಮಿಷಾಂಬ ಎಂದೇ ಕರೆಯಲಾಗುತ್ತೆ. ಹಾಗೆ ಮತ್ತೊಂದೇನು ಅಂದರೆ, ಯಾರಿಗೆಲ್ಲ ಮದುವೆ ಆಗ್ತಾ ಇಲ್ಲ, ಮದುವೆಯಲ್ಲಿ ತಡ ಆಗ್ತಾ ಇದೆ ಅಂತ ಆದರೆ ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡೋದ್ರಿಂದ ಮದುವೆಗಳು ಸುಸೂತ್ರವಾಗಿ ಶೀಘ್ರದಲ್ಲೇ ಆಗುತ್ತೆ ಅಂತ ನಂಬಲಾಗುತ್ತೆ. ಶ್ರೀರಂಗಪಟ್ಟಣಕ್ಕೆ ಭೇಟಿ ನೀಡಿದಾಗ ಈ ದೇವಾಲಯಕ್ಕೆ ಹೋಗಲೇಬೇಕು ನೀವು. ಈ ದೇವಾಲಯವನ್ನು ನೋಡಾದ್ಮೇಲೆ ಇಲ್ಲೇ ಹತ್ತಿರ ಇರುವಂತಹ ದೊಡ್ಡ ಗೋಸೈ ಘಾಟ್ಗೆ ನೀವು ರೀಚ್ ಆಗಬಹುದು. ನಿಮಿಷಾಂಬ ದೇವಾಲಯದಿಂದ ಕೇವಲ 2.5 ಕಿಲೋಮೀಟರ್ಗಳಷ್ಟು ದೂರದಲ್ಲೇ ಇದಿದೆ. ಈ ಘಾಟ್ ಒಂದು ಪಿಕ್ನಿಕ್ ಸ್ಪಾಟ್ ಅಂತಾನೆ ಹೇಳಬಹುದು. ಪ್ರತಿನಿತ್ಯ ಸಾಕಷ್ಟು ಫ್ಯಾಮಿಲಿಗಳು ಬಂದು ಇಲ್ಲಿ ಎಂಜಾಯ್ ಮಾಡ್ತಾರೆ. ಹಾಗೆ ಇಲ್ಲಿ ಕಾವೇರಿ ನದಿ ಹರಿಯೋದನ್ನು ಕೂಡ ಕಾಣ್ತೀವಿ ನಾವು. ಈ ನದಿಯಲ್ಲಿ ನಾವು ತೆಪ್ಪಗಳ ಮೂಲಕ ಬೋಟಿಂಗ್ ಕೂಡ ಮಾಡಬಹುದು. ಹಾಗೆ ಇದೇ ಘಾಟಲ್ಲಿ ನಾವು ಶ್ರೀ ಕಾಶಿ ವಿಶ್ವೇಶ್ವರನ ದರ್ಶನವನ್ನು ಕೂಡ ಪಡ್ಕೊಳ್ತೀವಿ. ಹಾಗೆ ಇಲ್ಲಿ ಸಾಕಷ್ಟು ಮಳೆ ಆದಾಗ ಹಾಗೆ ನೀರಿನ ರಭಸ ಜಾಸ್ತಿ ಇರುವಾಗ ಯಾರನ್ನು ಕೂಡ ನೀರು ಹತ್ರ ಬಿಡೋದಿಲ್ಲ. ಆದಷ್ಟು ನೀವು ಮಳೆಗಾಲವನ್ನು ತಡೆಗಟ್ಬಿಟ್ಟು ಮಳೆಗಾಲ ಆದಮೇಲೆ ನೀವು ರೀಚ್ ಆಗಿ ಇಲ್ಲಿಗೆ. ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಆ್ಯಂಡ್ ಮ್ಯೂಸಿಯಂ ಇದು ಶ್ರೀರಂಗಪಟ್ಟಣದಿಂದ 3 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಇಲ್ಲಿ 2 ವೀಲರ್ಸ್ ಮತ್ತು 4 ವೀಲರ್ಸ್ಗೆ ಆರಾಮಾಗಿ ಸ್ಪೇಸ್ ಇದೆ. ಈ ಕೋಟೆಯನ್ನು 1791ರಲ್ಲಿ ಹೈದರಲ್ಲಿ ಕಟ್ಟಿಸಿದ್ದು ಅಂತ ಹೇಳಲಾಗುತ್ತೆ. ಈ ಕೋಟೆಯನ್ನು ನೋಡ್ಲಿಕ್ಕಾಗಿ ನಿಮಗೆ 20 ರೂಪಾಯಿಯನ್ನು ಎಂಟ್ರಿ ಫೀಸ್ ಆಗಿ ತಗೊಳ್ತಾರೆ. ಈ ಕೋಟೆಯಲ್ಲಿ ಟಿಪ್ಪು ಸುಲ್ತಾನ್ ತನ್ನ ದರ್ಬಾರ್ಗಳನ್ನೆಲ್ಲ ನಡೆಸ್ತಾ ಇದ್ದ ಅಂತ ಕೂಡ ಹೇಳಲಾಗುತ್ತೆ. ಹಾಗೆ ಈ ಕೋಟೆಯಲ್ಲಿ ನಾವು ಟಿಪ್ಪು ಸುಲ್ತಾನ್ನ ಸಾಧನೆಗಳು ಹಾಗೆ ಆಡಳಿತಗಳನ್ನೆಲ್ಲ ಕಾಣಬಹುದು. ಹಾಗೆ ಟಿಪ್ಪು ಬಳಸ್ತಾ ಇದ್ದಂತಹ ಉಡುಪುಗಳೆಲ್ಲ ಹೇಗಿದ್ವು ಮತ್ತು ಅವನ ಆಯುಧಗಳೆಲ್ಲ ಹೇಗಿದ್ವು ಅಂತ ಕಾಣಬಹುದು. ಹಾಗೆ ಅವನು ತನ್ನನ್ನು ತಾನು ಹೇಗೆ ತೋರ್ಪಡಿಸ್ಕೊಳ್ತಾ ಇದ್ದ ಅಂತ ಕೂಡ ಈ ಮ್ಯೂಸಿಯಂ ಅಲ್ಲಿ ನಾವು ಕಾಣಬಹುದು. ಅದರೊಂದಿಗೆ ಇಲ್ಲಿ ಸಾಕಷ್ಟು ಚಿತ್ರಕಲೆಗಳನ್ನು ಕೂಡ ನಾವು ಕಾಣಬಹುದು. ಈ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಅನ್ನ ನೋಡಾದ್ಮೇಲೆ ಇಲ್ಲಿಂದ 5.5 ಕಿಲೋಮೀಟರ್ ಅಷ್ಟು ದೂರ ಹೋದ್ರೆ ನೀವು ರಂಗನತಿಟ್ಟು ಪಕ್ಷಿಧಾಮ ಸಿಗತ್ತೆ. ಇಲ್ಲಂತೂ ಕಾರ್ ಮತ್ತು 2 ವೀಲರ್ಸ್ಗೆ ಪಾರ್ಕಿಂಗ್ ಸ್ಪೇಸ್ ಇದೆ. ಈ ಜಾಗದಲ್ಲಿ ಪಕ್ಷಿಧಾಮ ಯಾಕಿದೆ ಅಂತ ಅಂದ್ರೆ, ತುಂಬಾ ಹಿಂದೆ ಇಲ್ಲಿ ಉದ್ದ ಬಾಯುಳ್ಳ ಕೊಕ್ಕರೆಗಳು ವಾಸಿಸ್ತಾ ಇದ್ದವಂತೆ. ಇಲ್ಲಿ ಪಕ್ಷಿಗಳ ವಾಸ ಜಾಸ್ತಿ ಇದ್ದ ಕಾರಣ ಪಕ್ಷಿ ವಿಜ್ಞಾನಿಯಾದ ಸಲೀಂ ಅಲಿ ಅವರು ಮೈಸೂರು ಒಡೆಯರಲ್ಲಿ ಕೇಳ್ಕೊಂಡ್ರಂತೆ, ಈ ಸ್ಥಳವನ್ನು ಒಂದು ಪಕ್ಷಿಧಾಮವಾಗಿ ನಾವು ಮಾಡಬೇಕು, ಈ ಸ್ಥಳವನ್ನು ನಾವು ಸಂರಕ್ಷಿಸಬೇಕು ಅಂತ. 1940ರಿಂದ ಇದನ್ನ ಪಕ್ಷಿಗಳ ಸಂರಕ್ಷಣಾ ಸ್ಥಳವೆಂದೇ ಪರಿಗಣಿಸಲಾಗಿದೆ. ಹಾಗೆ ಇಲ್ಲಿ ಸ್ಪೆಷಾಲಿಟಿ ಏನು ಅಂದರೆ, ಸೀಸನ್ಸ್ ಚೇಂಜ್ ಆಗ್ತಾ ಇದ್ದ ಹಾಗೆಯೇ ವಲಸೆ ಹೋಗುವಂತಹ ಸಾಕಷ್ಟು ಪಕ್ಷಿಗಳನ್ನು ನಾವಿಲ್ಲಿ ಕಾಣಬಹುದು. ಇಲ್ಲಿ ನೀವು ತುಂಬಾ ತರಹದ ವಲಸೆ ಪಕ್ಷಿಗಳನ್ನು ಕಾಣಬೇಕು ಅಂದರೆ ನವೆಂಬರಿಂದ ಫೆಬ್ರವರಿ ಒಳಗಡೆ ನೀವಿಲ್ಲಿಗೆ ವಿಸಿಟ್ ಮಾಡಬೇಕು. ಆಗ ನೀವು ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಪಕ್ಷಿಗಳನ್ನು ಕಾಣಬಹುದು. ಹಾಗೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಎಲ್ಲ ತರಹದ ವಿವಿಧವಾದ ಪಕ್ಷಿಗಳನ್ನು ನೀವು ಹತ್ತಿರದಿಂದಾನೇ ಕಾಣಬಹುದು. ಹಾಗೆ ಇಲ್ಲಿ ನಾವು ಸಾಕಷ್ಟು ಮೊಸಳೆಗಳನ್ನು ಕೂಡ ಕಾಣಬಹುದು. ಬೋಟಿಂಗ್ ಮಾಡುವಾಗ ತುಂಬಾ ಹತ್ತಿರದಿಂದಾನೇ ನಮಗೆ ಕಾಣಿಸುತ್ತೆ ಮೊಸಳೆಗಳು. ಭಯ ಕೂಡ ಆಗುತ್ತೆ ನಮಗೆ, ಇಷ್ಟು ಹತ್ತಿರ ಇದೆ ಏನು ಮಾಡಲ್ವಾ ಅಂತ. ಇಲ್ಲಿ ಜಾಸ್ತಿ ನಾವು ನೋಡುವಂತಹ ಪಕ್ಷಿಗಳು ಯಾವುವು ಅಂದರೆ ಏಷ್ಯನ್ ಓಪನ್ ಬಿಲ್ ಸ್ಟಾರ್ಕ್, ಕಾಮನ್ ಸ್ಪೂನ್ ಬಿಲ್, ವುಲಿ ನೆಕ್ಡ್ ಸ್ಟಾರ್ಕ್, ಹಾಗೆ ಬ್ಲ್ಯಾಕ್ ಹೆಡೆಡ್ ಐಬಿಸ್, ಲೆಸರ್ ವಿಸ್ಲಿಂಗ್ ಡಕ್ಸ್, ಹಾಗೆ ಕಿಂಗ್ಫಿಷರ್ಸ್ಗಳನ್ನೆಲ್ಲ ಕಾಣಬಹುದು. ಕರಿಘಟ್ಟ ಶ್ರೀನಿವಾಸ ದೇವಾಲಯ. ಈ ದೇವಾಲಯಕ್ಕೆ ಶ್ರೀರಂಗಪಟ್ಟಣದಿಂದ 6 ಕಿಲೋಮೀಟರ್ಗಳಷ್ಟು ಆಗುತ್ತೆ. ಈ ದೇವಾಲಯದ ಹತ್ರ ಕೂಡ ನಿಮಗೆ 2 ವೀಲರ್ಸ್ ಮತ್ತು 4 ವೀಲರ್ಸ್ಗೆ ಪಾರ್ಕಿಂಗ್ ಸ್ಪೇಸ್ ಇದೆ. ಈ ದೇವಾಲಯಕ್ಕೆ ಕರಿಘಟ್ಟ ಶ್ರೀನಿವಾಸ ದೇವಾಲಯ ಅಂತಾನೆ ಯಾಕೆ ಕರೀತಾರೆ ಅಂದರೆ, ಈ ದೇವಾಲಯದ ಹತ್ರನೇ ಒಂದು ಕಪ್ಪು ಬೆಟ್ಟ ಇದೆ, ದೊಡ್ಡ ಬೆಟ್ಟ. ಆದ ಕಾರಣ ಈ ದೇವಾಲಯವನ್ನು ಕರಿಘಟ್ಟ ಶ್ರೀನಿವಾಸ ದೇವಾಲಯ ಅಂತಾನೆ ಕರೆಯಲಾಗುತ್ತೆ. ಹಾಗೆ ಇಲ್ಲಿ ನೆಲೆಸಿರುವ ವೈಕುಂಠಾಧಿಪತಿ ಶ್ರೀನಿವಾಸನನ್ನ ಭೃಗು ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಹಾಗೆ ಇಲ್ಲಿ ನಾವು 6 ಅಡಿಗಳಷ್ಟು ಎತ್ತರದಲ್ಲಿರುವಂತಹ ಶ್ರೀನಿವಾಸನ ವಿಗ್ರಹವನ್ನು ಕೂಡ ಕಣ್ತುಂಬಿಸ್ಕೊಳ್ಬಹುದು. ಹಾಗೆ ಈ ಬೆಟ್ಟವನ್ನ ಹತ್ತೋರು ಕೂಡ ಸಾಕಷ್ಟು ಜನರಿದ್ದಾರೆ. ಈ ಬೆಟ್ಟಕ್ಕೆ ನೀವು ಮೆಟ್ಲುಗಳ ಮೂಲಕ ಹತ್ಕೊಂಡು ಕೂಡ ಹೋಗಬಹುದು. ಇಲ್ಲಿ ಸುಮಾರು 450 ಮೆಟ್ಲುಗಳು ಇವೆ. ಹೀಗೆ ನೀವು ಮೆಟ್ಲುಗಳನ್ನು ಹತ್ಕೊಂಡು ಹೋಗಿ ಸ್ವಾಮಿಯ ದರ್ಶನವನ್ನು ಪಡ್ಕೊಳ್ಬಹುದು. ಹಾಗಾಗೋದಿಲ್ಲ ಅಂದರೆ ನೀವು ನಿಮ್ಮ ಓನ್ ವೆಹಿಕಲ್ಸ್ ಮೂಲಕ ಪೀಕನ್ನು ರೀಚ್ ಆಗಬಹುದು ರೋಡ್ ಮೂಲಕ. ಹಾಗೆ ಈ ದೇವಾಲಯದ ಹತ್ರ ಕಾವೇರಿಯ ಉಪನದಿಯಾಗಿರುವಂತಹ ಲೋಕಭಾವನಿ ಕೂಡ ಹರಿತಾಳೆ. ಹಾಗೆ ಈ ಬೆಟ್ಟದ ಮೇಲೆ ನಾವು ಸಾಕಷ್ಟು ದರ್ಬೆಗಳು ಬೆಳ್ಕೊಂಡಿರೋದನ್ನು ಕಾಣಬಹುದು. ಅದು ಯಾಕೆ ಅಂದರೆ ಶ್ರೀ ವಿಷ್ಣು ವರಾಹ ಅವತಾರವನ್ನು ತಾಳಿದಾಗ ಈ ಬೆಟ್ಟದ ಮೇಲೆ ನಿಂತು
ತನ್ನ ತಲೆಯನ್ನು ಕೊಡವಿದ್ನಂತೆ. ಆಗ ತನ್ನ ಕೂದಲೆಲ್ಲ ಇಲ್ಲಿ ಬಿದ್ದು ಅದೇನೇ ದರ್ಬೆಗಳಾಗಿ ಹುಟ್ಕೊಂಡಿದ್ದಾವೆ ಅಂತ ಕೂಡ ಇಲ್ಲಿನ ಜನರು ಗಾಢವಾಗಿ ನಂಬ್ತಾರೆ. ಕುಂತಿ ಬೆಟ್ಟ. ಶ್ರೀರಂಗಪಟ್ಟಣದಿಂದ ಕುಂತಿ ಬೆಟ್ಟಕ್ಕೆ 15 ಕಿಲೋಮೀಟರ್ಗಳಷ್ಟು ಆಗುತ್ತೆ. ಇಲ್ಲಿ ನಿಮಗೆ 2 ವೀಲರ್ಸ್ ಮತ್ತು 4 ವೀಲರ್ಸ್ಗೆ ಆರಾಮಾಗಿ ಪಾರ್ಕಿಂಗ್ ಸ್ಪೇಸ್ ಇದೆ. ಈ ಸ್ಥಳವನ್ನ ಕುಂತಿ ಬೆಟ್ಟ ಎಂದೇ ಯಾಕೆ ಕರೆಯಲಾಗುತ್ತೆ ಅಂದರೆ ಇದರ ಹೆಸರೇ ನಮಗೆ ಸೂಚಿಸ್ತಾ ಇರೋ ಹಾಗೆ ಪಾಂಡವರು ಮತ್ತು ತಮ್ಮ ತಾಯಿಯಾದ ಕುಂತಿಯು ಇದೇ ಸ್ಥಳದಲ್ಲಿ ಒಂದಷ್ಟು ಕಾಲ ವನವಾಸವನ್ನ ಮಾಡಿದ್ರು ಅಂತ ಹೇಳಲಾಗುತ್ತೆ. ಆದ ಕಾರಣ ಇದನ್ನ ಕುಂತಿ ಬೆಟ್ಟ ಎಂದೇ ಕರೆಯಲಾಗುತ್ತೆ. ಮತ್ತೊಂದೇನು ಅಂದರೆ ಈ ಸ್ಥಳ ನೈಟ್ ಮತ್ತು ಡೇ ಟ್ರೆಕ್ಕಿಂಗ್ಗೆ ತುಂಬಾನೇ ಫೇಮಸ್. ಈ ಬೆಟ್ಟವನ್ನು ಹತ್ತಲಿಕ್ಕಾಗಿ ನಮಗೆ ಸುಮಾರು 100 ಮೆಟ್ಲುಗಳನ್ನು ಮಾಡಿದ್ದಾರೆ. ಆ ಮೆಟ್ಲ ಹತ್ಬಿಟ್ಟು ಮೇಲೆ ಹೋದ್ಮೇಲೆ ನಮಗೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಸಿಗತ್ತೆ. ಹಾಗೆ ಈ ದೇವಸ್ಥಾನದ ಆವರಣದಲ್ಲೇನೆ ನಮಗೆ ಕುಂತಿ ಕೊಳ ಕೂಡ ಕಾಣಲು ಸಿಗತ್ತೆ. ನೀವೇನಾದರೂ ಇಲ್ಲಿ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಸುಮಾರು ಒಂದು 45 ನಿಮಿಷ ಅಷ್ಟು ಹಿಡಿಯುತ್ತೆ ಇಲ್ಲಿ ನೀವು ಟ್ರೆಕ್ಕಿಂಗ್ ಮಾಡಲಿಕ್ಕಾಗಿ. ಇಲ್ಲಿ ಟ್ರೆಕ್ಕಿಂಗ್ ಮಾಡೋದು ಸ್ವಲ್ಪ ಕಷ್ಟನೇ ಅಂತ ಹೇಳಲಾಗುತ್ತೆ. ಯಾಕಂದರೆ ಇಲ್ಲಿ ಮೆಟ್ಲುಗಳನ್ನೆಲ್ಲ ಮಾಡಿಲ್ಲ, ಹಾಗೆಯೇ ನಾವು ಬಂಡೆಗಳ ಮೇಲೇ ಹತ್ಕೊಂಡು ಹೋಗಬೇಕಾಗತ್ತೆ. ಸ್ವಲ್ಪ ಕಷ್ಟಕರ ಅಂತಾನೆ ಹೇಳ್ಬೋದು. ಮತ್ತೊಂದೇನು ಅಂದರೆ ವನವಾಸದ ಸಮಯದಲ್ಲಿ ಕುಂತಿ ಈ ಬೆಟ್ಟದ ಮೇಲೆ ಸಾಕಷ್ಟು ಸಮಯವನ್ನು ಕಳೀತಾ ಇದ್ಲಂತೆ. ಇದು ಅವಳ ಇಷ್ಟದ ಜಾಗ ಕೂಡ ಆಗಿತ್ತಂತೆ. ಆದ್ದರಿಂದ ಇದನ್ನ ಕುಂತಿ ಬೆಟ್ಟ ಅಂತ ಕರೆದಿದ್ದಾರೆ ಅಂತ ಕೂಡ ಸಾಕಷ್ಟು ಜನ ಹೇಳ್ತಾರೆ. ಇಲ್ಲಿ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಏನೂ ಅಮೌಂಟ್ ಅಂತ ಪೇ ಮಾಡೋದಿರೋದಿಲ್ಲ. ಹಾಗೆ ಇಲ್ಲಿ ಸಾಕಷ್ಟು ಜನ ನೈಟ್ ಟ್ರೆಕ್ಕಿಂಗ್ ಅಂತಾನೆ ಬರ್ತಾರೆ. ಅವ್ರ ಜೊತೆಗೇ ಅವರು ಟೆಂಟ್ಗಳನ್ನು ಕೂಡ ತಂದ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲೇ ಟೆಂಟ್ಗಳನ್ನು ಹಾಕ್ಕೊಂಡು ಅವರು ಸ್ಟೇ ಆಗಿ ಟ್ರೆಕ್ಕಿಂಗನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡೇ ಅವರು ವಾಪಸ್ ಹೋಗ್ತಾರೆ. ದರಿಯಾ ದೌಲತ್ ಬಾಗ್. ಇಲ್ಲಿಗೆ ಶ್ರೀರಂಗಪಟ್ಟಣದಿಂದ ಕೇವಲ 1.5 ಕಿಲೋಮೀಟರ್ ಅಷ್ಟೇ. ಇಲ್ಲಿ 2 ವೀಲರ್ಸ್ ಮತ್ತು 4 ವೀಲರ್ಸ್ಗೆ ಪಾರ್ಕಿಂಗ್ ಇದೆ. 1784ರಲ್ಲಿ ಇದನ್ನು ಕಟ್ಟಿಸ್ಲಿಕ್ಕೆ ಪ್ರಾರಂಭಿಸಿದ್ದು ಹೈದರ್ ಅಲಿ, ಆದರೆ ಇದನ್ನು ಕಂಪ್ಲೀಟ್ ಮಾಡಿದ್ದು ಟಿಪ್ಪು ಸುಲ್ತಾನ್. ಆವಾಗ ಇದ್ದ ಆರ್ಕಿಟೆಕ್ಚರ್ಗಳನ್ನೆಲ್ಲ ನಾವು ಇಲ್ಲಿಗೆ ಹೋದಾಗ ನೋಡಬಹುದು. ಈ ಬಿಲ್ಡಿಂಗ್ ಅನ್ನು ಕಂಪ್ಲೀಟ್ ಆಗಿ ಟೀಕ್ ವುಡ್ ಇಂದ ನಿರ್ಮಿಸಲಾಗಿದೆ. ಇಲ್ಲಿ ಸಾಕಷ್ಟು ಟಿಪ್ಪು ಸುಲ್ತಾನ್ನ ಚಿತ್ರಕಲೆಗಳನ್ನು ನಾವು ಕಾಣಬಹುದು. ಗುಂಬಾಜಿ ಶಾ. ಶ್ರೀರಂಗಪಟ್ಟಣದಿಂದ ಇಲ್ಲಿಗೆ 4.5 ಕಿಲೋಮೀಟರ್ಗಳಷ್ಟು ಆಗುತ್ತೆ. ಇಲ್ಲಿ 4 ವೀಲರ್ಸ್ ಮತ್ತು 2 ವೀಲರ್ಸ್ಗೆ ಪಾರ್ಕಿಂಗ್ ಸ್ಪೇಸ್ ಇದೆ. ಇದನ್ನ 1782ರಲ್ಲಿ ಟಿಪ್ಪು ಸುಲ್ತಾನ್ ತನ್ನ ತಂದೆ ತಾಯಿಗೆ ಸ್ಮಾರಕವನ್ನ ನಿರ್ಮಿಸೋಕ್ಕೋಸ್ಕರ ಕಟ್ಟಿಸಿದ್ದು. ಹಾಗೆ ತಾನು ಸಂಗ್ರಹಿಸಿ ಇಟ್ಟಿದ್ದಂತಹ ಸಾಕಷ್ಟು ಹೂವಿನ ಗಿಡಗಳನ್ನೆಲ್ಲ ಅವನೇ ನೆಟ್ಟಿದ್ದಾನೆ ಅಂತ ಕೂಡ ಹೇಳಲಾಗುತ್ತೆ. ಪರ್ಸಿಯಾ, ಓಟ್ಮನ್ ಟರ್ಕಿ, ಕಾಬುಲ್ ಮತ್ತು ಫ್ರೆಂಚ್ ಮಾರಿಷಿಯಸ್ ಇಂದ ಎಲ್ಲ ಇವನು ಹೂಗಳನ್ನು ಸಂಗ್ರಹಿಸಿ ತಂದಿದ್ದ. ಅವುಗಳನ್ನೆಲ್ಲ ನಾವು ಈ ಗುಂಬಾಜಿ ಶಾನಲ್ಲಿ ಕಾಣಬಹುದು. ಬೃಂದಾವನ ಗಾರ್ಡನ್ಸ್. ಇಲ್ಲಿಗೆ ಶ್ರೀರಂಗಪಟ್ಟಣದಿಂದ 17 ಕಿಲೋಮೀಟರ್ಗಳಷ್ಟು ಆಗುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಗಾರ್ಡನ್ಸ್ ತುಂಬಾನೇ ಪ್ರಮುಖವಾದದ್ದು. ಹಾಗೆ ಇದು ಸಾಕಷ್ಟು ಫೇಮಸ್ ಆಗಿರುವಂತಹ ಗಾರ್ಡನ್ ಅಂತಾನೆ ಹೇಳಬಹುದು. ಇಲ್ಲಿ ಸಾಕಷ್ಟು ನಾವು ಗ್ರೀನರಿಗಳನ್ನು ನೋಡ್ತೀವಿ ಮತ್ತು ಸಾಕಷ್ಟು ಹೂಗಳನ್ನು ಕಾಣಬಹುದು. ಹಾಗೆ ಹುಲ್ಲಿನಿಂದಾನೇ ತಯಾರಿಸಿರುವಂತಹ ಪ್ರತಿಮೆಗಳನ್ನು ಕೂಡ ಕಾಣಬಹುದು. ಇಲ್ಲಿಗೇನಾದರೂ ನೀವು ಸಂಜೆ ಟೈಮಲ್ಲಿ ಹೋದರೆ ಸಾಕಷ್ಟು ಮ್ಯೂಸಿಕ್ಕನ್ನು ಪ್ಲೇ ಮಾಡಿರ್ತಾರೆ. ಹಾಗೆ ಮ್ಯೂಸಿಕ್ ಫೌಂಟೇನ್ಗಳನ್ನು ಕೂಡ ನೀವಿಲ್ಲಿ ಕಾಣಬಹುದು. ಅಂದರೆ ಇಲ್ಲಿ KRS ಡ್ಯಾಮ್ ಹತ್ರ ರಾತ್ರಿ ಸಮಯ ಅಂದರೆ ಸ್ವಲ್ಪ ಸಂಜೆ ಆಗ್ತಾ ಇದ್ದ ಹಾಗೇ ಕಲರ್ ಲೈಟ್ಸನ್ನು ಹಾಕಿರ್ತಾರೆ. ಹಾಗೆ ಫ್ರೆಶ್ ಮ್ಯೂಸಿಕ್ಕನ್ನು ಕೂಡ ಪ್ಲೇ ಮಾಡಿರ್ತಾರೆ. ನೀವು ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಇಲ್ಲಿ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಬಹುದು. ಇದನ್ನಂತೂ ಒಂದು ರಿಫ್ರೆಶಿಂಗ್ ಫ್ಯಾಮಿಲಿ ಈವ್ನಿಂಗ್ ಆಗಿ ಮಾಡ್ಕೊಳ್ಬಹುದು. ಇದನ್ನ 1927ರಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಕಟ್ಟಿಸಿದ್ದು. ಇವರು ಆಗ ಮೈಸೂರಿನ ದಿವಾನರಾಗಿದ್ರು. ಇಲ್ಲಿ ಸಾಕಷ್ಟು ವಾಟರ್ ಫೌಂಟೇನ್ಸ್ ಅನ್ನ ನಾವು ಕಾಣಬಹುದು. ಹಾಗೆ ಮ್ಯೂಸಿಕ್ಕಿಗೆ ತಕ್ಕ ಹಾಗೆ ಇವು ಕೂಡ ಕುಣಿತಾ ಇರ್ತವೆ. ಅದನ್ನ ನೋಡ್ಲಿಕ್ಕೇನೆ ತುಂಬಾ ಆನಂದ ಆಗುತ್ತೆ. ಹಾಗೆ ಇಲ್ಲಿ ನಾವು ಸಾಕಷ್ಟು ವಿಧವಾದ ಹೂಗಳನ್ನು ಕೂಡ ಕಾಣಬಹುದು. ಹಾಗೆ ಇಲ್ಲಿ ಬೃಂದಾವನ್ ಗಾರ್ಡನ್ಸ್ ಮೂಲಕನೇ ನಾವು KRS ಡ್ಯಾಮ್ ಅನ್ನು ಕೂಡ ಕಾಣಬಹುದು. ಅಲ್ಲಿ ಲೈಟಿಂಗ್ಸ್ ಹಾಕಿರ್ತಾರೆ. ಹಾಗೆ ಮ್ಯೂಸಿಕ್ ಕೂಡ ಪ್ಲೇ ಆಗ್ತಾ ಇರುತ್ತೆ. ಈ ಡ್ಯಾಮನ್ನು ಆಗಿನ ಕಾಲದಲ್ಲಿ ಸುಮಾರು 2 ಕೋಟಿಗಳಷ್ಟು ಖರ್ಚು ಮಾಡಿ ಕಟ್ಟಲಾಗಿದೆ ಅಂತ ಹೇಳಲಾಗುತ್ತೆ. ನೀರಿದ್ದಾಗಂತೂ ಈ ಡ್ಯಾಮ್ ತುಂಬಾನೇ ಅತ್ಯಾಕರ್ಷಕವಾಗಿ ಕಾಣುತ್ತೆ. ಪಶ್ಚಿಮ ವಾಹಿನಿ. ಶ್ರೀರಂಗಪಟ್ಟಣದಿಂದ ಇಲ್ಲಿಗೆ 2.5 ಕಿಲೋಮೀಟರ್ಗಳಷ್ಟು ಆಗುತ್ತೆ. ಇಲ್ಲಿ ನಿಮಗೆ 4 ವೀಲರ್ಸ್ ಮತ್ತು 2 ವೀಲರ್ಸ್ಗೆ ಪಾರ್ಕಿಂಗ್ ಸ್ಪೇಸ್ ಇದೆ. ಇಲ್ಲಿ ಕಾವೇರಿ ನದಿ ಪಶ್ಚಿಮಾಭಿಮುಖವಾಗಿ ಹರಿಯೋದ್ರಿಂದ ಈ ಸ್ಥಳಕ್ಕೆ ಪಶ್ಚಿಮ ವಾಹಿನಿ ಎಂದೇ ಕರೆಯಲಾಗುತ್ತೆ. ಹಾಗೆ ಇಲ್ಲಿ ಆಗಿನ ಕಾಲದಲ್ಲಿ ರಾಜರೆಲ್ಲ ತೀರ್ಥ ಸ್ನಾನಕ್ಕಾಗಿ ಇಲ್ಲಿಗೆ ಬರ್ತಿದ್ರು. ಹಾಗೆ ಅವರಿಗೆ ಉಳ್ಕೊಳ್ಳಿಕ್ಕೆ ಸ್ಥಳ ಬೇಕಾಗಿದ್ದ ಕಾರಣ ಇಲ್ಲಿ ನಾವು ಸಾಕಷ್ಟು ಮಂಟಪಗಳನ್ನು ಕೂಡ ಕಾಣಬಹುದು.
ಹಾಗೆ ಇಲ್ಲಿ ಮತ್ತೊಂದು ವಿಶೇಷತೆ ಏನು ಅಂದರೆ 400 ವರ್ಷಗಳಷ್ಟು ಹಳೆಯದಾದ ಹನುಮಂತನ ದೇವಾಲಯವನ್ನು ಕೂಡ ಕಾಣಬಹುದು. ಇದನ್ನು ರಾಜ ಒಡೆಯರು ಕಟ್ಟಿಸಿದ್ದು ಅಂತ ಕೂಡ ನಂಬಲಾಗುತ್ತೆ. ಆಗಾಗ ಇಲ್ಲಿ ರಾಜರು ಬಂದು ಆಂಜನೇಯನ ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇದ್ರು ಅಂತ ಕೂಡ ಹೇಳಲಾಗುತ್ತೆ. ಮತ್ತು ಈ ಪಶ್ಚಿಮ ವಾಹಿನಿಯಲ್ಲೇನೆ ಮಹಾರಾಜರ ಅಸ್ಥಿಯನ್ನು ಬಿಡಲಾಗಿದೆ ಅಂತ ಹೇಳಲಾಗುತ್ತೆ. ಹಾಗೆ ಮಹಾತ್ಮ ಗಾಂಧಿರವರ ಅಸ್ಥಿಯನ್ನು ಕೂಡ ಇಲ್ಲೇ ಬಿಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ. ಹಾಗೆ ಅವರ ಸಣ್ಣ ಸ್ಮಾರಕವನ್ನು ಕೂಡ ನಾವಿಲ್ಲಿ ಕಾಣಬಹುದು. ಇನ್ನೊಂದು ವಿಶೇಷತೆ ಏನು ಅಂದರೆ ಕಾವೇರಿ ಇದೊಂದೇ ಸ್ಥಳದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯೋದು. ಹಾಗೆ ಇದೊಂದು ಶ್ರಾದ್ದ ಕೇಂದ್ರ ಕೂಡ ಹೌದು. ಇಲ್ಲಿಗೆ ನೀವು ಶ್ರೀರಂಗಪಟ್ಟಣಕ್ಕೆ ಹೋದಾಗ 13 ಜಾಗಗಳನ್ನು ಹೇಗೆ ವಿಸಿಟ್ ಮಾಡಬಹುದು ಅಂತ ಹೇಳಿದ್ದಾಯಿತು. ಶ್ರೀರಂಗಪಟ್ಟಣಕ್ಕೆ ಹೋದಾಗ ನೀವು ರೂಮ್ಗಳಲ್ಲಿ ಸ್ಟೇ ಆಗಬೇಕಾಗತ್ತೆ. ನಾನಿಲ್ಲಿ ಒಂದಷ್ಟು ರೂಮ್ಗಳನ್ನು ಹೇಳ್ತಾ ಇದ್ದೀನಿ. ಹೋಟೆಲ್ ನಂದಿನಿ ಅಂತ ಶ್ರೀರಂಗಪಟ್ಟಣದಿಂದ 3.5 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ನಿಮಗೆ ಸಿಗುತ್ತೆ. ಮತ್ತೊಂದು ಆಮ್ಲಿ ಹಾಲಿಡೇ ರೆಸಾರ್ಟ್ ಅಂತ ಇಲ್ಲಿಗೆ ಶ್ರೀರಂಗಪಟ್ಟಣದಿಂದ 1.5 ಕಿಲೋಮೀಟರ್ ಆಗುತ್ತೆ. ಮತ್ತೊಂದು ಯಂಗ್ ಐಲ್ಯಾಂಡ್ ರೆಸಾರ್ಟ್ ಅಂತ ಇಲ್ಲಿಗೆ ಶ್ರೀರಂಗಪಟ್ಟಣದಿಂದ 2.5 ಕಿಲೋಮೀಟರ್ಗಳಷ್ಟಾಗುತ್ತೆ. ಕೊನೆಯದು ಕೃಪಾಂಜಲಿ ಕಂಫರ್ಟ್ಸ್ ಅಂತ ಶ್ರೀರಂಗಪಟ್ಟಣದಿಂದ 2.5 ಕಿಲೋಮೀಟರ್ಗಳಷ್ಟು ಅಂತರದಲ್ಲಿ ಸಿಗುತ್ತೆ. ಈಗಾಗಲೇ ಹೇಳಿದ ಹಾಗೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಶ್ರೀರಂಗಪಟ್ಟಣಕ್ಕೆ ಬೆಂಗಳೂರಿಂದ 127 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇಲ್ಲಿಗೆ ನೀವು ನಿಮ್ಮ ಓನ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಹೋಗಬಹುದು, ಕಾರ್ ಅಥವಾ ಬೈಕ್ ಮೂಲಕ ಹೋಗಬಹುದು. ಅಥವಾ ನೀವೇನಾದರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನನ್ನು ಚೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಮೆಜೆಸ್ಟಿಕ್ಕಿಂದ ಟ್ರೈನ್ ಅಥವಾ ಬಸ್ಗಳನ್ನು ಬುಕ್ ಮಾಡಿಕೊಳ್ಬಹುದು. ಟ್ರೈನ್ಗಾಗಿ ನಿಮಗೆ ಡೈರೆಕ್ಟ್ ಟ್ರೈನ್ಗಳು ಸಿಗ್ತವೆ ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಶ್ರೀರಂಗಪಟ್ಟಣಕ್ಕೆ. ಆದರೆ ಬಸ್ಗಳು ನಿಮಗೆ ಡೈರೆಕ್ಟ್ ಸಿಗೋದು ಸ್ವಲ್ಪ ಕಷ್ಟ ಆಗಬಹುದು. ಆದ್ದರಿಂದ ನೀವು ಪ್ರೈವೇಟ್ ಬಸ್ಗಳಲ್ಲಿ ಕೂಡ ಟ್ರಾವೆಲ್ ಮಾಡಬಹುದು ಡೈರೆಕ್ಟ್ ಶ್ರೀರಂಗಪಟ್ಟಣಕ್ಕೆ. ಇಲ್ಲಿಗೆ ವಿಸಿಟ್ ಮಾಡಲಿಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂದರೆ ನೀವು ಸೆಪ್ಟೆಂಬರ್ನಿಂದ ಜನವರಿ ಒಳಗಡೆ ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನೀವು ಏನಾದರೂ ಡ್ಯಾಮ್ ಹತ್ರ ಹೋಗ್ತಾ ಇದ್ದೀರಾ ಅಂದರೆ ನೀರು ಕೂಡ ಇರುತ್ತೆ. ನಂತರ ನಿಮಗೆ ಹಚ್ಚ ಹಸಿರು ಕೂಡ ಕಾಣಿಸುತ್ತೆ ಗಾರ್ಡನಲ್ಲೆಲ್ಲ. ಹಾಗೆ ನೀವೇನಾದರೂ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದರೆ ಅಲ್ಲೂ ಕೂಡ ನಿಮಗೆ ಹಚ್ಚ ಹಸಿರು ಕಾಣಲು ಸಿಗುತ್ತೆ. ಹಾಗೆ ವೆದರ್ ಕೂಡ ಅಷ್ಟೇನು ಶಕೆ ಕೂಡ ಇರೋದಿಲ್ಲ, ಮಳೆ ಕೂಡ ಇರೋದಿಲ್ಲ, ನಿಮಗೆ ಪ್ಲೆಸೆಂಟ್ ಆಗಿ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿಗಳೆಲ್ಲ ನಿಮಗೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೀನಿ. ಉಪಯುಕ್ತವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಮಿಸ್ ಮಾಡಬೇಡಿ. ಹಾಗೆ ನಿಮಗೆ ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ರೂ ನೀವು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಬಹುದು, ಅದಕ್ಕೆಲ್ಲ ನಾನು ಆನ್ಸರ್ ಮಾಡ್ತೀನಿ.